ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಈದ್ ಉಲ್ ಫಿತ್ರಿನ ಹಾರ್ದಿಕ ಶುಭಾಶಯಗಳು. ಅಲ್ಲಾಹ್ ನಮ್ಮೆಲ್ಲರ ಕರ್ಮಗಳನ್ನು ಹಾಗೂ ಪ್ರಾರ್ಥನೆಗಳನ್ನು ಸ್ವೀಕರಿಸಲಿ, ಅನುಗ್ರಹ ಮತ್ತು ಸಮೃದ್ಧಿಯನ್ನು ದಯಪಾಲಿಸಲಿ. ಜಮಾತೆ ಇಸ್ಲಾಮಿ ಕರ್ನಾಟಕ ಮಾರ್ಚ್ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಮೊಹಮ್ಮದ್ ಇಸ್ಮಾಯಿಲ್ ತೀರ್ಥಹಳ್ಳಿ. ಈ ತಿಂಗಳ ಪ್ರಮುಖ ಘಟನೆಗಳ ಮುಖ್ಯಾಂಶಗಳು. ರಂಜಾನಿನಲ್ಲಿ ರಾಜ್ಯಾದ್ಯಂತ ಜಮಾತ್ ದಾವತಿ ಕಾರ್ಯದಲ್ಲಿ ವೇಗ. ದೇಶ ಬಾಂಧವರಿಗೆ ರಾಜ್ಯಾದ್ಯಂತ ಸೌಹಾರ್ದ ಇಫ್ತಾರ್ ಕೂಟ ಸಾಮರಸ್ಯ ಮತ್ತು ಏಕತೆಯ ಶ್ರೇಷ್ಠ ಉದಾಹರಣೆ. ಮುಸ್ಲಿಂ ಸರ್ಕಾರಿ ಅಧಿಕಾರಿಗಳಿಗೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ವಿಶೇಷ ಇಫ್ತಾರ್ ಸ್ನೇಹ ಕೂಟ. ರಂಜಾನ್ ಪ್ರಯುಕ್ತ ಜಮಾತೆ ಇಸ್ಲಾಮಿ ಮಹಿಳಾ ವಿಭಾಗದ ವತಿಯಿಂದ ಮಹಿಳೆಯರಿಗಾಗಿ ಆಯೋಜಿಸಲಾದ ವಿಶೇಷ ಕುರಾನ್ ಅಧ್ಯಯನ ತರಬೇತಿಗಳು. ಹಜ್ ಯಾತ್ರಿಗಳಿಗೆ ತರಬೇತಿ ಕಾರ್ಯಕ್ರಮ ಯಶಸ್ವಿ ಆಯೋಜನೆ. ಈಗ ಸುದ್ದಿ ವಿವರಣೆ. ಜಮಾತೆ ಇಸ್ಲಾಮಿ ಕರ್ನಾಟಕದ ಸಲಹಾ ಸಮಿತಿಯ ವಿಶೇಷ ಆನ್ಲೈನ್ ಸಭೆ ನಡೆಯಿತು. ಇದರಲ್ಲಿ ಗುಲ್ಬರ್ಗಾ ಮತ್ತು ಮಂಗಳೂರು ಪ್ರದೇಶಗಳ ಪುನರ್ರಚನೆ ಕುರಿತು ಚರ್ಚೆ ಮಾಡಲಾಯಿತು. ಕೇಂದ್ರದಿಂದ ನಿರ್ಧಾರಕ್ಕೆ ಅನುಮೋದನೆ ಬಂದ ನಂತರ ಗುಲ್ಬರ್ಗಾ ನಗರದ ನೂತನ ನಾಜಿಮಾಗಿ ಜನಾಬ್ ಜಾಕಿರ್ ಹುಸೇನ್ ಮತ್ತು ಮಂಗಳೂರು ನಗರದ ನಾಜಿಮಾಗಿ ಜನಾಬ್ ಕೆ ಮೊಹಮ್ಮದ್ ಅಶ್ರಫ್ ನೇಮಕಗೊಂಡರು. ಪುನರ್ರಚನೆಯ ಬಳಿಕ ಗುಲ್ಬರ್ಗಾವನ್ನು ಉತ್ತರ ಮತ್ತು ದಕ್ಷಿಣ ಎಂದು ಎರಡು ಭಾಗಗಳಾಗಿ ವಿಭಜಿಸಲಾಯಿತು. ಹಾಗೆ ಮಂಗಳೂರನ್ನು ಉತ್ತರ ದಕ್ಷಿಣ ವಿಂಗಡಿಸಲಾಯಿತು. ಅಲ್ಲಾಹ್ ಆಯ್ಕೆಗೊಂಡ ಅಧಿಕಾರಿಗಳಿಗೆ ದೃಢತೆ ಮತ್ತು ಶುದ್ಧ ಮನಸ್ಸಿನೊಂದಿಗೆ ಧಾರ್ಮಿಕ ಸೇವೆಗೆ ಶಕ್ತಿಯನ್ನು ನೀಡಲಿ ಮತ್ತು ಸಮಾಜದಲ್ಲಿ ನಾನಾ ಶ್ರೇಯೋಭಿವೃದ್ಧಿ ಮತ್ತು ಸುಧಾರಣೆ ತರಲಿ ಎಂದು ಪ್ರಾರ್ಥಿಸುತ್ತೇವೆ. ಜಮಾತೆ ಇಸ್ಲಾಮಿ ಕರ್ನಾಟಕ ರಾಜ್ಯ ಕಚೇರಿಯಲ್ಲಿ ಬಡ್ಡಿ ರಹಿತ ಸಹಕಾರ ಸಂಘಗಳ ಕುರಿತು ಮಹತ್ವದ ಸಭೆ ನಡೆಯಿತು. ಸಹಕಾರ ಸಂಘಗಳ ನಿವೃತ್ತ ಅಧಿಕಾರಿ ಜನಾಬ್ ಲಿಯಾಖತ್ ಅವರು ಭಾಗವಹಿಸಿ ಬಡ್ಡಿ ರಹಿತ ಹಣಕಾಸು ವ್ಯವಸ್ಥೆಯ ಪ್ರಾಯೋಗಗಳನ್ನು ವಿವರಿಸಿದರು. ಅವರು ಸಹಕಾರ ಮತ್ತು ಸೌಹಾರ್ದ ಸಂಘಗಳ ಮೂಲಕ ತತ್ವಗಳನ್ನು ವಿವರಿಸಿದರು. ಕಾನೂನು ವ್ಯಾಪ್ತಿಯಲ್ಲಿ ಬಡ್ಡಿ ರಹಿತ ಹಣಕಾಸು ವ್ಯವಸ್ಥೆಯನ್ನು ಹೇಗೆ ಪ್ರೋತ್ಸಾಹಿಸಬಹುದು ಎಂಬುದರ ಕುರಿತು ಮಾರ್ಗದರ್ಶನ ನೀಡಿದರು. ಕರ್ನಾಟಕ ಮಟ್ಟದಲ್ಲಿ ಪರಿಣಾಮಕಾರಿ ಮಾನಿಟರಿಂಗ್ ವ್ಯವಸ್ಥೆ ಸ್ಥಾಪನೆ ಕುರಿತು ಚರ್ಚೆ ನಡೆಯಿತು. ಸಹುಲತ್ ಸೊಸೈಟಿ ದಕ್ಷಿಣ ಭಾರತ ನಿರ್ದೇಶಕರಾದ ಜನಾಬ್ ಇರ್ಬಾಲ್ ಹುಸೇನ್ ಮಾನಿಟರಿಂಗ್ ವ್ಯವಸ್ಥೆಯ ಮಹತ್ವವನ್ನು ವಿವರಿಸಿದರು. ಸಭೆಯಲ್ಲಿ ಜನಾಬ್ ರಫೀಕ್ ಅಹಮದ್, ಜನಾಬ್ ನಾಸೀರ್ ಅಲಿ ಬಳ್ಳಾರಿ, ಜನಾಬ್ ಮುಸ್ತಾಬಾ ಖಾನ್ ಬೀದರ್ ಮತ್ತು ಇತರರು ಭಾಗವಹಿಸಿದರು. ಅಂತಿಮವಾಗಿ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಜನಾಬ್ ಮೊಹಮ್ಮದ್ ಯೂಸುಫ್ ಖನೀರ್ ಅವರು ಸಮಾರೋಪ ಭಾಷಣ ನೀಡಿದರು. ಬೆಂಗಳೂರು ಸಾಮಾಜಿಕ ಸಂಘಟನೆಗಳು ಮತ್ತು ಜಮಾತೆ ಇಸ್ಲಾಮಿ ಕರ್ನಾಟಕದ ವತಿಯಿಂದ ದಾರುಸಲಾಂ ಗಿಫ್ಟ್ ಹಾಲ್ನಲ್ಲಿ ದೇಶ ಬಾಂಧವರಿಗೆ ಇಫ್ತಾರ್ ಕೂಟ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನರು ಧಾರ್ಮಿಕ, ಸಾಮಾಜಿಕ ಹಾಗೂ ಮಾನವ ಹಕ್ಕುಗಳ ಸಂಘಟನೆಗಳ ಪ್ರತಿನಿಧಿಗಳು ಭಾಗವಹಿಸಿದರು. ಧಾರ್ಮಿಕ ಸೌಹಾರ್ದತೆ, ಸಹಜೀವನ ಮತ್ತು ನ್ಯಾಯ, ಶಾಂತಿ ಕುರಿತಂತೆ ಚರ್ಚೆ ನಡೆಯಿತು. ವಕೀಲರು, ಸಾಮಾಜಿಕ ಕಾರ್ಯಕರ್ತರು, ದಲಿತ ರೈತರು, ನಾಯಕರು, ಕ್ರೈಸ್ತ ಮತ್ತು ಕಮ್ಯುನಿಸ್ಟ್ ಮುಖಂಡರು ತಮ್ಮ ಮಾತುಗಳನ್ನು ಹಂಚಿಕೊಂಡರು. ಜಮಾತೆ ಇಸ್ಲಾಮಿ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬೆಳಗಾವಿ ಮೊಹಮ್ಮದ್ ಸಾದ್ ಅವರು ರಂಜಾನ್ ಮಹತ್ವ ಮತ್ತು ಮಾನವ ಹಕ್ಕುಗಳ ಬಗ್ಗೆ ಮಾತನಾಡಿದರು. ಭಾಗವಹಿಸಿದವರು ಮುಸ್ಲಿಮರ ಮೇಲಿನ ಅಕ್ರಮಗಳ ವಿರುದ್ಧ ಮತ್ತು ಶಾಂತಿ ಸ್ಥಾಪನೆಗೆ ಬದ್ಧತೆ ವ್ಯಕ್ತಪಡಿಸಿದರು. ಬೆಂಗಳೂರು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕದ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಮುಸ್ಲಿಂ ಸರ್ಕಾರಿ ಅಧಿಕಾರಿಗಳೊಂದಿಗೆ ಇಫ್ತಾರ್ ಸ್ನೇಹ ಕೂಟವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಸ್ಥಿತಿಗತಿಯ ಬಗ್ಗೆ ಚರ್ಚೆ ನಡೆಯಿತು. ಸಮುದಾಯದ ಅಭಿವೃದ್ಧಿಗೆ ಸರಿಯಾದ ಮಾರ್ಗದರ್ಶನ ನೀಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಅಧಿಕಾರಿಗಳು ಅಭಿಪ್ರಾಯಪಟ್ಟರು. ಇಂತಹ ಸ್ನೇಹ ಕೂಟಗಳು ಆಯೋಜಿಸುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಅಧಿಕಾರಿಗಳು ಪ್ರಶಂಸಿಸಿದರು. ಸಮುದಾಯದ ಬೆಳವಣಿಗೆಗಾಗಿ ಇಂಥ ಚರ್ಚೆಗಳು ಹೆಚ್ಚಾಗಿ ನಡೆಯಬೇಕಿದೆ. ಸಮಗ್ರ ಅಭಿವೃದ್ಧಿಗೆ ಅಗತ್ಯವಾದ ಯೋಜನೆಗಳನ್ನು ರೂಪಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ವಿಶೇಷ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ರವಿ ಶಾಫಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಮಾಸ್ ಸಲ್ಮಾನ್ ಮರಿಯಾರ್, ರಾಜ್ಯ ಸಲಹಾ ಸಮಿತಿ ಸದಸ್ಯರಾದ ಡಾಕ್ಟರ್ ರಸೀವ್ ಅಹಮದ್, ರಾಜ್ಯ ಕಾರ್ಯದರ್ಶಿಗಳಾದ ಮೊಹಮ್ಮದ್ ರೇಹಾನ್ ಮತ್ತು ಮೊಹಮ್ಮದ್ ಇಸ್ಮಾಯಿಲ್ ತೀರ್ಥಹಳ್ಳಿ ಉಪಸ್ಥಿತರಿದ್ದರು. ಬೆಂಗಳೂರು ರಂಜಾನ್ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಕರ್ನಾಟಕದ ಮಹಿಳಾ ವಿಭಾಗವು ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಶೇಷ ಕುರಾನ್ ಅಧ್ಯಯನ ಕಾರ್ಯಕ್ರಮಗಳನ್ನು ಆಯೋಜಿಸಿತು. ಈ ಸಭೆಗಳಲ್ಲಿ ಸಾವಿರಾರು ಮಹಿಳೆಯರು ಭಾಗವಹಿಸಿದರು. ಕೇವಲ ಕುರಾನ್ ಪಠಣ ಅಷ್ಟೇ ಅಲ್ಲ, ಅದರ ಅರ್ಥ ಮತ್ತು ಉಪದೇಶಗಳ ಬಗ್ಗೆ ಚರ್ಚೆ ನಡೆಯಿತು. ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಅರಿವು ಮೂಡಿಸಲಾಯಿತು. ಬೆಂಗಳೂರು ಸೇರಿದಂತೆ ವಿವಿಧ ನಗರಗಳಲ್ಲಿ ಸಭೆಗಳ ಜೊತೆಗೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕವೂ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಗಳಿಂದ ಮಹಿಳೆಯರಿಗೆ ಕುರಾನ್ ಬೆಳಕಿನಲ್ಲಿ ಜೀವನದ ವಿವಿಧ ಆಯಾಮಗಳ ಬಗ್ಗೆ ಮಾರ್ಗದರ್ಶನ ನೀಡಲಾಯಿತು. ಭಾಗವಹಿಸಿದ ಮಹಿಳೆಯರು ಕುರಾನ್ ಸಂದೇಶವನ್ನು ಅನುಸರಿಸಲು ಮತ್ತು ಇತರರಿಗೆ ಹಂಚಲು ಉತ್ಸಾಹ ವ್ಯಕ್ತಪಡಿಸಿದರು. ಬೆಂಗಳೂರು ಶೀಶ್ ಮಹಲ್ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಜಮಾತೆ ಇಸ್ಲಾಮಿ ಮಲಯಾಳಿ ವಿಭಾಗದ ಭವ್ಯ ರಂಜಾನ್ ಸಂಗಮ ಆಯೋಜಿಸಲಾಯಿತು. ಇದರಲ್ಲಿ ಸಾವಿರಾರು ಪುರುಷರು ಹಾಗೂ ಮಹಿಳೆಯರು ಭಾಗವಹಿಸಿದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಕೇರಳ ರಾಜ್ಯಾಧ್ಯಕ್ಷರಾದ ಮುಜೀಬುರ್ ರೆಹಮಾನ್, ಕುಟುಂಬಗಳನ್ನು ಆದರ್ಶವಂತಗೊಳಿಸುವ ಏಕೈಕ ಮಾರ್ಗವಾದ ಕುರಾನ್ ಉಪದೇಶಗಳ ಪ್ರಾಬಲ್ಯತೆ ಬಗ್ಗೆ ತಿಳಿಸಿದರು. ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಾದ್ ಬೆಳಗಾವಿ, ಡಾಕ್ಟರ್ ಸುಲೈಮಾನ್ ಹಾಗೂ ಡಾಕ್ಟರ್ ತಾಹಾ ಮತೀನ್ ಸೇರಿದಂತೆ ಹಲವರು ಭಾಷಣ ಮಾಡಿದರು. ಇನ್ನು ಹೀರಾ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷ ಹಸನ್ ಕೋಯಾ ಸಹ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಭಾಗವಹಿಸಿದ ಎಲ್ಲರಿಗಾಗಿ ಸುಸಜ್ಜಿತ ಇಫ್ತಾರ್ ವ್ಯವಸ್ಥೆ ಮಾಡಿಸಲಾಗಿತ್ತು. ಜಮಾತೆ ಇಸ್ಲಾಮಿ ಹನೂ ಸಾಗರ್ ಆಶ್ರಯದಲ್ಲಿ ಮದೀನಾ ಜಾಮಿಯಾ ಮಸೀದಿಯಲ್ಲಿ ದೇಶ ಬಾಂಧವರಿಗೆ ಇಫ್ತಾರ್ ಸೌಹಾರ್ದ ಕೂಟ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಧರ್ಮಗಳ ನಾಯಕರು ಮತ್ತು ಗಣ್ಯರು ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ವಿ ಮಹಂತ ಬಸವಲಿಂಗ ಸ್ವಾಮೀಜಿ ಶಿರೂರು ಅವರು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಸಹಬಾಳ್ವೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು.
ಲಾಲ್ ಹುಸೇನ್ ಕನ್ಗಲ್ ಅವರು ಉಪವಾಸವನ್ನು ಸಹನೆ, ದಾನಶೀಲತೆ ಮತ್ತು ಸಹಾನುಭೂತಿಯ ಸಂಕೇತವೆಂದು ವಿವರಿಸಿದರು. ಅವರು ಈ ತಿಂಗಳು ಆಧ್ಯಾತ್ಮಿಕ ತರಬೇತಿಗಾಗಿ, ಸಾಮಾಜಿಕ ಕಲ್ಯಾಣಕ್ಕಾಗಿ ಮಹತ್ವದಾಗಿದೆ ಎಂದು ಹೇಳಿದರು. ಶಿಕಾರಿಪುರ ಮಹಿಳೆಯರಿಗಾಗಿ ಸೌಹಾರ್ದ ಇಫ್ತಾರ್ ಕೂಟ. ಜಮಾತೆ ಇಸ್ಲಾಮಿ ಶಿಕಾರಿಪುರದ ಮಹಿಳಾ ವಿಭಾಗವು ರಂಜಾನ್ ಮಾಸದ ಅಂಗವಾಗಿ ಸ್ಥಳೀಯ ಸಹೋದರಿಗಾಗಿ ವಿಶೇಷ ಸೌಹಾರ್ದ ಕೂಟವನ್ನು ಆಯೋಜಿಸಿತು. ಈ ಕಾರ್ಯಕ್ರಮದಲ್ಲಿ ಗಣ್ಯ ಮಹಿಳೆಯರು ಪಾಲ್ಗೊಂಡರು. ಶ್ರೀಮತಿ ತಯ್ಯಿಬಾ ಕೌಸರ್ ಅವರು ಉಪವಾಸದ ಆಧ್ಯಾತ್ಮಿಕ ಮಹತ್ವ ಹಾಗೂ ತೌಹೀದ್ ಕುರಿತು ಪ್ರಭಾವಶಾಲಿ ಭಾಷಣ ಮಾಡಿದರು. ಅಲ್ಲದೆ ಶ್ರೀಮತಿ ಕೀರ್ತಿಜಿ ಉಪವಾಸದ ವೈಜ್ಞಾನಿಕ ಪ್ರಯೋಜನಗಳನ್ನು ವಿವರಿಸಿದರು. ಕಾರ್ಯಕ್ರಮದ ಒಂದು ಭಾಗವಾಗಿ ಭಾಗವಹಿಸಿದವರಿಗೆ ಕನ್ನಡ ಅನುವಾದಿತ ಕುರಾನ್ ಉಡುಗೊರೆಯಾಗಿ ನೀಡಲಾಯಿತು. ಇದನ್ನು ಅವರು ಸಂತೋಷದಿಂದ ಸ್ವೀಕರಿಸಿದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಶ್ರೀಮತಿ ಅರ್ಷಿಯಾ ಇಂತಹ ಕೂಟಗಳು ಪ್ರೀತಿ, ಸಹೋದರತ್ವ ಮತ್ತು ಸಹಬಾಳ್ವೆ ಸಂದೇಶವನ್ನು ಹರಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸೂಚಿಸಿದರು. ಜಮಾತೆ ಇಸ್ಲಾಮಿ ಗುಲ್ಬರ್ಗಾ ಘಟಕವು ರಂಜಾನಿನ ಪವಿತ್ರತೆಯನ್ನು ಹಂಚಿಕೊಳ್ಳುವ ಉದ್ದೇಶದಿಂದ ಶಿಕ್ಷಣಾಧಿಕಾರಿಗಳಿಗೆ ವಿಶೇಷ ಉಡುಗೊರೆಗಳನ್ನು ನೀಡಿತು. ಇದರಲ್ಲಿ ಕನ್ನಡ ಅನುವಾದಿತ ಕುರಾನ್, ಇಸ್ಲಾಮಿ ಸಾಹಿತ್ಯ ಪುಸ್ತಕಗಳು ಒಳಗೊಂಡಿದ್ದವು. ಸ್ಥಾನೀಯ ಅಧ್ಯಕ್ಷರಾದ ಜಾಕಿರ್ ಹುಸೇನ್ ರವರು ಈ ಕ್ರಮವನ್ನು ಸಾಮಾಜಿಕ ಸೌಹಾರ್ದತೆಗೆ ಒತ್ತಾಯಿಸುವ ಪ್ರಯತ್ನವನ್ನು ಹೇಳಿದರು. ಅದೇ ರೀತಿಯಲ್ಲಿ ಜಮಾತೆ ಇಸ್ಲಾಮಿ ತರೀಕೆರೆ ತಂಡವು ಡಿಎಸ್ಪಿ ಹಲಾಮೂರ್ತಿ ರಾವ್ ಅವರನ್ನು ಭೇಟಿಯಾಗಿ ರಂಜಾನ್ ಉಡುಗೊರೆ ನೀಡಿತು. ಈ ತಂಡದಲ್ಲಿ ಶೇಖ್ ಜಾವೀದ್, ಸರ್ಮದುಲ್ಲಾ ಖಾನ್, ಆದಿಲ್ ಪಾಷಾ ಮತ್ತು ತಹಸೀಲ್ ಪಾಷಾ ಉಪಸ್ಥಿತರಿದ್ದರು. ಬಸವ ಕಲ್ಯಾಣದಲ್ಲಿ ಜಮಾತೆ ಇಸ್ಲಾಮಿ ವತಿಯಿಂದ 100ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸೌಹಾರ್ದ ಇಫ್ತಾರ್ ಕೂಟ ಆಯೋಜಿಸಲಾಯಿತು. ಸ್ಥಳೀಯ ಹಿಂದೂ ಸಹೋದರರು ಹೆಚ್ಚಿನ ಉತ್ಸಾಹದಿಂದ ಪಾಲ್ಗೊಂಡು ಉಪವಾಸಿಗರಿಗೆ ಇಫ್ತಾರ್ ಹಾಗೂ ನಮಾಜ್ ವ್ಯವಸ್ಥೆಗಾಗಿ ಸಹಾಯ ಮಾಡಿದರು. ನಾರಾಯಣಪುರ ಟಾಂಡಾ ಗ್ರಾಮದಲ್ಲಿ ಸ್ಥಳೀಯರು ಮಂದಿರದ ದ್ವಾರ ತೆರೆದು ವಜೂಗಾಗಿ ನೀರು ಒದಗಿಸಿದರು ಮತ್ತು ಮಗರಿಬ್ ಅಜಾನ್ ಸಂದರ್ಭದಲ್ಲಿ ಸಾಮೂಹಿಕ ನಮಾಜ್ ನೋಡುತ್ತಾ ಆಶ್ಚರ್ಯಚಕಿತರಾದರು. ಈ ಘಟನೆಯು ದ್ವೇಷದ ವಿರುದ್ಧ ಸೌಹಾರ್ದತೆಯ ನೂತನ ಅಧ್ಯಾಯವನ್ನೇ ಬರೆಯಿತು. ಸ್ಥಾನೀಯ ಅಧ್ಯಕ್ಷರಾದ ಹಾಫೀಜ್ ಅಸ್ಲಂ ಸಾಬ್ ಅವರು ಹೇಳಿದರು, ಇದು ಕೇವಲ ಇಫ್ತಾರ್ ಕಾರ್ಯಕ್ರಮವಲ್ಲ, ಸಮುದಾಯದ ಮುಖ್ಯ ಹೊಣೆಯಾಗಿದೆ. ಪ್ರತಿಯೊಬ್ಬರು ದ್ವೇಷದ ವಿರುದ್ಧ ಬೆಳಕಿನ ದೀಪ ಹಚ್ಚಬೇಕು ಎಂದು ಹೇಳಿದರು. ಕರ್ನಾಟಕ ಮೆಡಿಕಲ್ ಕಾಲೇಜು ಹಾಸನ ವಿದ್ಯಾರ್ಥಿಗಳು ಇಸ್ಲಾಮಿಕ್ ಸೆಂಟರ್ ಹಾಸನದಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಿದರು. ಅದೇ ಸಮಯದಲ್ಲಿ ಎಸ್ಐಯು ತುಮಕೂರು ಅಲ್ಪಸಂಖ್ಯಾತ ಹಾಸ್ಟೆಲ್ ತುಮಕೂರಿನಲ್ಲಿ ಇಫ್ತಾರ್ ಸ್ನೇಹಕೂಟ ಸಮಾರಂಭವನ್ನು ನೆರವೇರಿತು. ಹಾಸ್ಟೆಲ್ ವಿದ್ಯಾರ್ಥಿಗಳು ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಸಹೋದರತ್ವ ಮತ್ತು ಆಧ್ಯಾತ್ಮಿಕ ಚಿಂತನೆಯ ಪರಿಪೂರ್ಣ ಸಂಧಿಯನ್ನು ಅನುಭವಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ರಿಯಾಜ್ ರೋನ್ ರವರು ಭಾಷಣದಲ್ಲಿ ರಂಜಾನಿನ ಮಹತ್ವ ಮತ್ತು ಆಧ್ಯಾತ್ಮಿಕ ವಿಕಸನದ ಕುರಿತು ಪ್ರಭಾವಶಾಲಿ ಚಿಂತನೆಗಳನ್ನು ಹಂಚಿಕೊಂಡರು. ಸೊರಬದಲ್ಲಿ ಸೌಹಾರ್ದ ಇಫ್ತಾರ್ ಕೂಟ ಆಯೋಜಿಸಲಾಯಿತು. ಇದರಲ್ಲಿ ಜಿಲ್ಲಾ ಜವಾಬ್ದಾರರಾದ ಗೌರವಾನ್ವಿತ ನಸೀಮುನ್ನಿಸಾ ಮತ್ತು ಸಹಾಯಕ ಸಂಚಾಲಕಿಯಾದ ಗೌರವಾನ್ವಿತ ತಯ್ಯಿಬಾ ಕೌಸರ್ ಭಾಷಣ ನೀಡಿದರು. ಅದೇ ರೀತಿ ದೇಶಬಾಂಧವ ಸಹೋದರರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಂ ಮತ್ತು ಮುಸ್ಲಿಮೇತರ ಮಹಿಳೆಯರು ಭಾಗವಹಿಸಿದರು ಹಾಗೂ ಪರಸ್ಪರ ಸೌಹಾರ್ದತೆ ಮತ್ತು ಆಧ್ಯಾತ್ಮಿಕ ವಾತಾವರಣದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಜಮಾತೆ ಇಸ್ಲಾಮಿ ಬಗ್ದಲ್ ಮತ್ತು ಜಮಾತೆ ಇಸ್ಲಾಮಿ ಕೋಲಾರದ ವತಿಯಿಂದ ಸೌಹಾರ್ದತೆ ಮತ್ತು ಆಧ್ಯಾತ್ಮಿಕ ಸಂದೇಶ ಹಂಚುವ ಉದ್ದೇಶದಿಂದ ಸೌಹಾರ್ದ ಇಫ್ತಾರ್ ಕೂಟ ಆಯೋಜಿಸಲಾಯಿತು. ಬಗ್ದಲ್ನಲ್ಲಿ ಜನಾಬ್ ಜಾಕಿರ್ ಹುಸೇನ್ ರವರು ಕನ್ನಡದಲ್ಲಿ ರಂಜಾನ್ ಮತ್ತು ಇಸ್ಲಾಂ ಕುರಿತು ಉಪನ್ಯಾಸ ನೀಡಿದರು. ಹಾಗೆ ಕೋಲಾರದಲ್ಲಿ ಜನಾಬ್ ರಿಯಾಜ್ ಅಹಮದ್ ರೋನ್ ರವರು ಕುರಾನ್, ರಂಜಾನ್ ಮತ್ತು ಉಪವಾಸದ ಮಹತ್ವವನ್ನು ವಿವರಿಸಿದರು. ಈ ಕಾರ್ಯಕ್ರಮಗಳಲ್ಲಿ ಅನೇಕ ಗಣ್ಯರು ಮತ್ತು ಹಲವಾರು ಜನರು ಭಾಗವಹಿಸಿದರು. ವಿಶೇಷವಾಗಿ ಯುವಕರು ಸಕ್ರಿಯವಾಗಿ ಸಹಕರಿಸಿದ್ದು ಇದರಿಂದ ಈ ಕಾರ್ಯಕ್ರಮಗಳ ಪ್ರಭಾವ ಮತ್ತು ಯಶಸ್ಸು ಇನ್ನಷ್ಟು ಹೆಚ್ಚಿಸಿತು. ಶಿರಾಳಕೊಪ್ಪದಲ್ಲಿ ದೇಶ ಬಂದವರಿಗೆ ಸೌಹಾರ್ದ ಇಫ್ತಾರ್ ಸ್ನೇಹಕೂಟವನ್ನು ಆಯೋಜಿಸಲಾಯಿತು. ಮುಖ್ಯ ಅತಿಥಿಯಾಗಿ ರಿಯಾಜ್ ಅಹಮದ್ ರೋನ್ ರವರು ಉಪವಾಸದ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಮಹತ್ವವನ್ನು ಕನ್ನಡದಲ್ಲಿ ವಿವರಿಸಿದರು. ಉಪನ್ಯಾಸಕರಾದ ಶ್ರೀ ವಿಜಯ್ ಕುಮಾರ್ ಅವರು ಸಹಿಷ್ಣುತೆ, ಅಂತರ್ಧರ್ಮೀಯ ಸೌಹಾರ್ದತೆ ಅಗತ್ಯತೆ ಬಗ್ಗೆ ಪ್ರಭಾವಶಾಲಿ ಭಾಷಣ ಮಾಡಿದರು. ತರೀಕೆರೆಯಲ್ಲಿ ಜೆಯು ಘಟಕದ ವತಿಯಿಂದ ಭಾವಪೂರ್ಣ ಇಫ್ತಾರ್ ಸಮಾರಂಭ ಆಯೋಜಿಸಲಾಯಿತು. ವಿವಿಧ ಧರ್ಮಗಳ ಮಹಿಳೆಯರು ಸಹೋದರತ್ವ ಮತ್ತು ಪ್ರೀತಿ ತುಂಬಿದ ವಾತಾವರಣದಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ಮುಖ್ಯ ಅತಿಥಿಯಾಗಿ ಇನ್ನರ್ವಿಲ್ ಕ್ಲಬ್ ತರೀಕೆರೆ ಅಧ್ಯಕ್ಷೆ ಉಮಾದೇವಿ ದಯಾನಂದ ಕಾರ್ಯಕ್ರಮಕ್ಕೆ ಮಹತ್ವದ ಉಪಸ್ಥಿತಿಯನ್ನು ನೀಡಿದ್ದರು. ಡಾಕ್ಟರ್ ಅಂಜನಾ ಆಚಾರ್ಯ ಮತ್ತು ಪ್ರತಿಭಾ ಶಂಕರ್ ಅವರ ಸಾನ್ನಿಧ್ಯ ಈ ಸಮಾರಂಭಕ್ಕೆ ಇನ್ನಷ್ಟು ಘನತೆ ತಂದಿತ್ತು. ಈ ಪಾವನ ಸಂದರ್ಭದಲ್ಲಿ ಅತಿಥಿಗಳು ಇಸ್ಲಾಮಿ ಶಿಕ್ಷಣಗಳನ್ನು ಸಮೀಪದಿಂದ ಅರಿತುಕೊಳ್ಳುವ ಅಪೂರ್ವ ಅವಕಾಶ ಪಡೆದರು. ಸಹೋದರತ್ವ, ಪ್ರೀತಿ ಮತ್ತು ಸಹಿಷ್ಣುತೆ ಎಂಬ ಮಹತ್ವದ ಸಂದೇಶವನ್ನು ಪಸರಿಸುತ್ತಾ ಈ ಸಮಾರಂಭವು ಯಶಸ್ವಿಯಾಗಿ ಸಂಪನ್ನವಾಯಿತು. ಜಮಾತೆ ಇಸ್ಲಾಮಿ ಬೀದರ್ ವತಿಯಿಂದ ಹೈಸ್ಕೂಲ್ ಶಿಕ್ಷಕರ ಸಂಘಟನೆಗಾಗಿ ಇಫ್ತಾರ್ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಉಪವಾಸದ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮಹತ್ವವನ್ನು ವಿವರಿಸಲಾಯಿತು ಮತ್ತು ಶಿಕ್ಷಕರಿಗೆ ಪವಿತ್ರ ಕುರಾನ್ ಉಡುಗೊರೆಯಾಗಿ ನೀಡಲಾಯಿತು. ಈ ಕಾರ್ಯಕ್ರಮವು ಸಹೋದರತ್ವ ಮತ್ತು ಸಾಮಾಜಿಕ ಸೌಹಾರ್ದವನ್ನು ಉತ್ತೇಜಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸಿತು. ಅದೇ ರೀತಿಯಲ್ಲಿ ಭಟ್ಕಳದಲ್ಲಿ ಜಮಾತೆ ಇಸ್ಲಾಮಿ ಮತ್ತು ಐಟಾ ಸಹಯೋಗದಿಂದ ನ್ಯೂ ಶಮ್ಸ್ ಶಾಲೆಯ ಆವರಣದಲ್ಲಿ ಇಫ್ತಾರ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಬಳ್ಳಾರಿ ಜಮಾತೆ ಇಸ್ಲಾಮಿ ಬಳ್ಳಾರಿ ವತಿಯಿಂದ ಗಾಂಧಿ ಭವನದಲ್ಲಿ ಬಹುಧರ್ಮೀಯ ಸಮ್ಮಿಲನ ಕಾರ್ಯಕ್ರಮ ನಡೆಯಿತು. ರಂಜಾನ್ ಉಪವಾಸದ ಮಹತ್ವ ಮತ್ತು ಇಸ್ಲಾಮಿನ ಸಂದೇಶವನ್ನು ಹಂಚಿಕೊಳ್ಳಲಾಯಿತು. ಕೊಪ್ಪಳ ಸದ್ಭಾವನಾ ಮಂಚ್ ಮತ್ತು ಲಿಂಗಾಯತ ಧರ್ಮ ಮಹಾಸಭಾ ಸಹಯೋಗದಲ್ಲಿ ಐಕ್ಯತಾ ಇಫ್ತಾರ್ ಕಾರ್ಯಕ್ರಮ ಆಯೋಜಿಸಲಾಯಿತು. ವಿವಿಧ ಧರ್ಮಗಳ ಜನರು ಶಾಂತಿ ಮತ್ತು ಸಹಬಾಳ್ವೆಯ ಸಂದೇಶ ಹಂಚಿಕೊಂಡರು. ಕಾಪು ಜಮಾತೆ ಇಸ್ಲಾಮಿ ಕಾಪು ಸದಸ್ಯರು ತಮ್ಮ ಮನೆಗಳಲ್ಲಿ ಸ್ನೇಹಿತರು ಮತ್ತು ನೆರೆಯವರಿಗೆ ಇಫ್ತಾರ್ ಸ್ನೇಹಕೂಟ ಆಯೋಜಿಸಿದರು. ಇಸ್ಲಾಮಿನ ಮೌಲ್ಯಗಳು ಮತ್ತು ಉಪವಾಸದ ಪ್ರಾಮುಖ್ಯತೆಯನ್ನು ವಿವರಿಸಲಾಯಿತು. ಸ್ಥಳೀಯ ಮುಖಂಡರು ಸಹ ಭಾಗವಹಿಸಿ ಇಂತಹ ಕಾರ್ಯಕ್ರಮಗಳ ಅಗತ್ಯತೆಗಳನ್ನು ಒತ್ತಿ ಹೇಳಿದರು. ಕರ್ನಾಟಕ ಜಮಾತೆ ಇಸ್ಲಾಮಿ ಹಿಂದ್ ಸದಸ್ಯರು ಪವಿತ್ರ ರಂಜಾನ್ ಮಾಸದ ಕೊನೆಯ 10ನೇ ದಿನಗಳಲ್ಲಿ ತಾಕರಾತ್ ವಿಶೇಷವಾಗಿ ಆಚರಿಸಿದರು. ಹಗಲಲ್ಲಿ ಪವಿತ್ರ ಕುರಾನ್ ಸಂದೇಶವನ್ನು ಇತರ ಸಮುದಾಯದವರಿಗೆ ಪರಿಚಯಿಸಿದರು. ರಾತ್ರಿಗಳನ್ನು ಪ್ರಾರ್ಥನೆ, ಇಬಾದತ್ ಮತ್ತು ಆತ್ಮ ಸಂಸ್ಕರಣೆಯ ವಿಷಯವಾಗಿ ಸಭೆಗಳು ನಡೆಸಲಾಯಿತು. ಲೈಲತುಲ್ ಕದರ್ ರಾತ್ರಿ ಹುಡುಕಾಟದಲ್ಲಿ ಜಾಗರಣೆ ಮಾಡಿದರು. ಈ ಪವಿತ್ರ ಕ್ಷಣಗಳಲ್ಲಿ ಸಮುದಾಯದ ಕಲ್ಯಾಣ ಮತ್ತು ದೇಶದ ಶಾಂತಿಗಾಗಿ ವಿಶೇಷ ಪ್ರಾರ್ಥನೆಗಳನ್ನು ನೆರವೇರಿಸಿದರು. ಉಳ್ಳಾಲದಲ್ಲಿ ಸದ್ಭಾವನಾ ವೇದಿಕೆ ಜಮಾತೆ ಇಸ್ಲಾಮಿ ಮತ್ತು ಇತರ ಸಂಘಟನೆಗಳ ಸಹಯೋಗದಿಂದ ಸೌಹಾರ್ದ ಉಪವಾಸ ಔತಣಕೂಟ ಸಮಾರಂಭವನ್ನು ಆಯೋಜಿಸಲಾಯಿತು.
ಈ ಸಂದರ್ಭದಲ್ಲಿ ಪ್ರೆಸ್ ಕ್ಲಬ್ ಅಧ್ಯಕ್ಷ PB ಹರೀಶ್ ರಾವ್ ಮಾತನಾಡಿ, ನಾವು ಸದಾ ಸೌಹಾರ್ದತೆಗೆ ಜೀವನ ಸಾಧಿಸುತ್ತಿದ್ದೇವೆ, ಆದರೆ ಕೆಲವು ಗುಂಪುಗಳು ಇದನ್ನು ಒಪ್ಪಿಕೊಳ್ಳಲು ಇಚ್ಛಿಸುವುದಿಲ್ಲ ಎಂದರು. ಜಮಾತೆ ಇಸ್ಲಾಮಿ ರಾಜ್ಯ ಕಾರ್ಯದರ್ಶಿಯಾದ ಮೊಹಮ್ಮದ್ ಕುನ್ನಿ ಮತಧರ್ಮಗಳ ನಡುವೆ ಹೆಚ್ಚುತ್ತಿರುವ ಅಂತರದ ಕುರಿತು ಚಿಂತನೆ ವ್ಯಕ್ತಪಡಿಸಿ, ಈ ದಿನಗಳಲ್ಲಿ ಒಂದು ಧರ್ಮದ ಹಬ್ಬ ಆಚರಣೆ ವೇಳೆ ಇತರ ಧರ್ಮದ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗುತ್ತಿದೆ ಎಂದು ತಕ್ಷಣ ನಿರ್ಮೂಲನೆಗೊಳಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಜಮಾತೆ ಇಸ್ಲಾಮಿ ವತಿಯಿಂದ ರಂಜಾನ್ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳು ರಾಜ್ಯಾದ್ಯಂತ ನೆರವೇರಿತು. ಇದರಲ್ಲಿ ಕೆಲವೊಂದು ಮಾಹಿತಿಗಳು ಮಾತ್ರ ತಮ್ಮ ಮುಂದೆ ನೀಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಕಂಚೂರು ಮೆಡಿಕಲ್ ಕಾಲೇಜಿನ ನಿರ್ದೇಶಕರಾದ ಅಬ್ದುಲ್ ರೆಹಮಾನ್, ರಫೀಕ್, ಸ್ಥಾನೀಯ ಅಧ್ಯಕ್ಷರಾದ ಅಬ್ದುಲ್ ಕರೀಂ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು. ಬೆಂಗಳೂರು ಮೆಟ್ರೋ ಆಟೋ ದಾಯಿಗಳ ಮತ್ತು ಅವರ ಕುಟುಂಬಗಳಿಗಾಗಿ ಉಚಿತ ವೈದ್ಯಕೀಯ ಸಲಹೆ, ಲಸಿಕೆ, ಕಣ್ಣು ಮತ್ತು ಹಲ್ಲಿನ ಪರೀಕ್ಷೆ, ಗರ್ಭಿಣಿ ಮಹಿಳೆಯರ ಆರೈಕೆ, ಔಷಧಿಯಲ್ಲಿ ರಿಯಾಯಿತಿ ಮತ್ತು ಲ್ಯಾಬ್ ಪರೀಕ್ಷೆಗಳ ಸೌಲಭ್ಯವಿರುವ ಆರೋಗ್ಯ ಕಾಳಜಿ ಯೋಜನೆಯನ್ನು ಆರಂಭಿಸಿದೆ. ಇದು ಆಟೋ ದಾಯಿಗಳ ಸಮುದಾಯದ ಕಲ್ಯಾಣಕ್ಕೆ ಮಹತ್ವದ ಹೆಜ್ಜೆಯಾಗಲಿದೆ. ಹಜ್ ಯಾತ್ರಿಕರ ತರಬೇತಿ ಕಾರ್ಯಕ್ರಮ ಬೆಂಗಳೂರು ನಗರ ಜಾಮೆ ಮಸೀದಿಯಲ್ಲಿ ಜಮಾತೆ ಇಸ್ಲಾಮಿ ಮತ್ತು ಮಸೀದಿ ಆಡಳಿತ ಸಮಿತಿ ಆಶ್ರಯದಲ್ಲಿ ಹಜ್ ಯಾತ್ರಿಕರಿಗೆ ವಿಶೇಷ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾವಿ ಅವರು ಹಜ್ನ ಆಧ್ಯಾತ್ಮಿಕ ಮಹತ್ವವನ್ನು ವಿವರಿಸಿದರು. ಮೌಲಾನಾ ವಹೀದುದ್ದೀನ್ ಖಾನ್ ಮತ್ತು ಮೌಲಾನಾ ಮಕ್ಸೂದ್ ಇಮ್ರಾನ್ ರಶಾದಿ ಅವರು ಹಜ್ನ ವಿಧಿಗಳು ಮತ್ತು ಪ್ರಯಾಣದ ಮುನ್ನೆಚ್ಚರಿಕೆಗಳ ಬಗ್ಗೆ ಮಾರ್ಗದರ್ಶನ ನೀಡಿದರು. ಬೆಂಗಳೂರು, ತುಮಕೂರು, ಕೋಲಾರ ಮತ್ತು ಇತರ ಸ್ಥಳಗಳಿಂದ ಜನರು ಪಾಲ್ಗೊಂಡರು. ಜಮಾತೆ ಇಸ್ಲಾಮಿ ಬೆಂಗಳೂರು ಮೆಟ್ರೋ ವತಿಯಿಂದ ಫ್ರೇಜರ್ ಟೌನ್ನ ಹಾಜಿ ಇಸ್ಮಾಯಿಲ್ ಸೇಠ್ ಮಸೀದಿ ಬಳಿ ಮಾಸಿಕ ಪ್ರೊಫೆಷನಲ್ ಮೀಟ್ ಆಯೋಜಿಸಲಾಯಿತು. ಸಭೆಯನ್ನು ಸಹೋದರ ಶಫಾಜ್ ಶಾ ಬಂದರಿ ಅವರು ಕುರಾನ್ ಪಠಣದಿಂದ ಪ್ರಾರಂಭಿಸಿದರು. ಸ್ಥಾನೀಯ ಅಧ್ಯಕ್ಷರಾದ ಕಾಶಿಫ್ ಮಜಾರ್ ಖಾನ್ ಅವರ ಉದ್ಘಾಟನಾ ಮಾತುಗಳ ನಂತರ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಡಾಕ್ಟರ್ ಸೌದ್ ಆಲಂ ರಂಜಾನ್ ಕುಟುಂಬ ಮೌಲ್ಯಗಳನ್ನು ಬಲಪಡಿಸುವ ಅವಕಾಶ ಎಂಬ ವಿಷಯದ ಕುರಿತು ಮಾತನಾಡಿದರು. ಅವರು ರಂಜಾನ್ ಅನ್ನು ಕೇವಲ ಉಪವಾಸದ ತಿಂಗಳಾಗಿ ಮಾತ್ರವಲ್ಲ, ಕುಟುಂಬ ಮತ್ತು ಸಮಾಜದ ಬಾಂಧವ್ಯ ಗಟ್ಟಿಗೊಳಿಸುವ ಸುವರ್ಣಾವಕಾಶ ಆಗಿದೆ ಎಂದು ವಿವರಿಸಿದರು. ಜಮಾತೆ ಇಸ್ಲಾಮಿನ ಕಾರ್ಯದರ್ಶಿ ಡಾಕ್ಟರ್ ತಾಹ ಮತೀನ್ ವೃತ್ತಿಪರ ಕೌಶಲ್ಯ ಮತ್ತು ಆಧ್ಯಾತ್ಮಿಕ ವಿಕಾಸದ ಕುರಿತು ಮಾತನಾಡಿ ಆಧ್ಯಾತ್ಮಿಕ ಮೌಲ್ಯಗಳ ಮಹತ್ವವನ್ನು ತಿಳಿಸಿದರು. ನಂತರ ಪ್ರೊಫೆಸರ್ ಹಾರೂನ್ ಸಫ್ದರ್ ಅವರು ಕೃತಜ್ಞತೆ ಸಲ್ಲಿಸಿ ಕಾರ್ಯಕ್ರಮ ಮುಕ್ತಾಯಗೊಳಿಸಿದರು. ಬೆಂಗಳೂರು ಇಸ್ಲಾಮಿಕ್ ಸೆಂಟರ್ನಲ್ಲಿ ಮಸೀದಿ ಉದ್ಘಾಟನೆ. ಬೆಂಗಳೂರಿನಲ್ಲಿ ಮಲಯಾಳಿ ವಲಯದ ವತಿಯಿಂದ ನಿರ್ಮಿಸಲಾದ ಕಟ್ಟಡದ ಇಸ್ಲಾಮಿಕ್ ಸೆಂಟರ್ನಲ್ಲಿ ಮಸೀದಿ ಉದ್ಘಾಟನೆ ನಡೆಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಜಮಾತೆ ಇಸ್ಲಾಮಿ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಕನ್ನಿ ಮತ್ತು ಮಲಯಾಳಿ ವಲಯ ಬೆಂಗಳೂರು ಅಧ್ಯಕ್ಷ ಅಬ್ದುಲ್ ರಹೀಂ ಭಾಗವಹಿಸಿದರು. ಈ ಕೇಂದ್ರವನ್ನು ಸಕ್ರಿಯ ಧಾರ್ಮಿಕ ಹಾಗೂ ಸಾಮಾಜಿಕ ಕೇಂದ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಇಲ್ಲಿ PG ವಿದ್ಯಾರ್ಥಿಗಳಿಗೆ ವಾಸ್ತವ್ಯದ ಸೌಲಭ್ಯ, ಮಹಿಳೆಯರಿಗಾಗಿ ನಮಾಜ್ ಮಾಡುವ ವ್ಯವಸ್ಥೆ ಮತ್ತು ಕಲ್ಯಾಣ ಹಾಗೂ ಸೇವಾ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಇದು ಮಾರ್ಚ್ ತಿಂಗಳ ಸುದ್ದಿ ಬುಲೆಟಿನ್. ಮುಂದಿನ ತಿಂಗಳ ಸುದ್ದಿ ಬುಲೆಟಿನ್ಗೆ ಭೇಟಿಯಾಗೋಣ. ಅಲ್ಲಾ ಹಾಫೀಸ್.